ಈ ವಿಡಿಯೋದಲ್ಲಿ ಮತ್ತೆ ಒಂದು ಕೋನ ಜೊತೆ ಇನ್ನೊಂದು ಕೋನನ ಹೋಲಿಸ್ತೀವಿ. ಮುಂಚೆ ನಾವು ಕಲ್ತಿದ್ದೇನು ಅಂತ ಹೇಳಿದ್ರೆ, ಒಂದು ಕೋನದ ಮೇಲೆ ಮತ್ತೊಂದು ಕೋನ ಇರಿಸುವ ಮೂಲಕ ಹೋಲಿಸುವುದು. ನೋಡಿ, ಈ ರೀತಿ ಒಂದು ಕೋನದ ಮೇಲೆ ಇನ್ನೊಂದು ಇಡ್ತಿದ್ವಿ, ಶೃಂಗಾನ ಕರೆಕ್ಟ್ ಆಗಿ ಕೂರಿಸ್ಕೊಂತಿದ್ವಿ. ಒಂದು ಬಾಹು ಮೇಲೆ ಇನ್ನೊಂದು ಬಾಹುನ ನಾವು ಕರೆಕ್ಟ್ ಆಗಿ ಕೂರಿಸಿದಾಗ ಮತ್ತೊಂದರ ಬಾಹುವಿನ ನಡುವೆ ಇರುವ ವ್ಯತ್ಯಾಸ ನಮಗ್ ಗೊತ್ತಾಗೋದು. ಹಾಗಾದ್ರೆ ಇಲ್ಲಿ ಎ ಬಿ ಸಿ ಅನ್ನೋದು ಎಕ್ಸ್ ವೈ ಝೆಡ್ ಗಿಂತ ಚಿಕ್ಕದಾಗಿದೆ ಅಂತ ಹೇಳ್ತಿದ್ವಿ. ಈ ವಿಧಾನನ ನಾವು ಮತ್ತೊಂದು ಹೆಸರಿಂದ ಸೂಪರ್ ಇಂಪೊಸಿಷನ್ ಅಂತಾನು ಹೇಳ್ತಿದ್ವಿ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಸೂಪರ್ ಇಂಪೊಸಿಷನ್ ಬಳಸ್ದಿರ ನಾವ್ ಹೇಗ್ ಮಾಡೋದು ಅಂತ, ಈ ರೀತಿ ಸೂಪರ್ ಇಂಪೊಸಿಷನ್ ಯೂಸ್ ಮಾಡಬಾರ್ದು, ಹಾಗೆ ಹೆಂಗ್ ಮಾಡ್ತೀವಿ ಅನ್ನೋದೇ ಇಲ್ಲಿ ಕಲಿಯೋದು, ಸರಿನಾ? ಈಗ ಎ ಬಿ ಸಿ ಮತ್ತೆ ಎಕ್ಸ್ ವೈ ಝೆಡ್ ನ ಬರ್ಕೊಂಡಿದೀನಿ. ಈಗ ನಾನು ಹೋಲ್ಸಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಪೇಪರ್ ನ ತಗೊಂಡಿದ್ದೀನಿ. ಅಂದ್ರೆ ಗ್ಲಾಸ್ ಶೀಟ್ ಅಂದ್ರೆ ಗೊತ್ತಾಗುತ್ತೆ. ಇದು ಫುಲ್ ಪಾರದರ್ಶಕವಾಗಿರುತ್ತೆ. ನಾವು ಕೆಳಗಡೆ ಏನೇ ಇಟ್ರು ಮೇಲೆಗಡೆ ಕಾಣಿಸುತ್ತೆ. ಹಾಗಾದ್ರೆ ಎ ಬಿ ಸಿ ಅನ್ನೋ ಕೋನನ ಇದ್ರ ಕೆಳಗಡೆ ಇಡೋಣ. ಇಟ್ಟಾಗ ಇದರ ಕೇಂದ್ರ ಸ್ಥಾನನ ನಾನು ಕರೆಕ್ಟ್ ಆಗಿ ಕೂರಿಸ್ಬೇಕು. ಯಾಕಂತ ಹೇಳಿದಾಗ ಶೃಂಗವನ್ನ ಅದರ ಕೇಂದ್ರ ಸ್ಥಾನ ಕೂರಿಸಿದಾಗೆ ಹೋಲ್ಸಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಎಕ್ಸ್ ವೈ ಝೆಡ್ ಅಂತ ಬಂದಾಗ ಈ ರೀತಿನೇ ಕೂರಿಸ್ಬೇಕು. ಈಗ ಎ ಬಿ ಸಿ ಹತ್ರ ಹೋಗೋಣ. ಈಗ ನಾವು ಹೋಲಿಸ್ಬೇಕು ಅಂತ ಬಂದಾಗ ಸ್ಕೇಲ್ ಅನ್ನು ಉಪಯೋಗಿಸಬೇಕಾ? ಇಲ್ಲ, ಸ್ಕೇಲ್ ಬೇಡ. ಸ್ಕೇಲ್ ಯೂಸ್ ಮಾಡ್ದಿರಂಗ್ ನಾನೇನ್ ಹೇಳ್ತೀನಿ ಅಂದ್ರೆ, ಎ ಬಿ ಅನ್ನೋ ಬಾಹು ಇಲ್ಲಿದ್ಯಾ, ಈ ಪೇಪರ್ಗೂ ಬಾಹುಗೂ ನಾನೊಂದು ಪಾಯಿಂಟ್ ಮಾಡ್ತೀನಿ ಕಾರ್ನರ್ ನಲ್ಲಿ. ಅದೇ ರೀತಿ ಬಿ ಸಿ ಹತ್ರನೂ ಒಂದು ಪಾಯಿಂಟ್ ಮಾಡ್ತೀನಿ. ಪಾಯಿಂಟ್ ಈ ರೀತಿ ಕಾಣುತ್ತೆ. ಈಗ ಇದೇ ಶೀಟ್ ನ ತಗೊಂಡೋಗಿ ನಾನು ಪಕ್ಕದಲ್ಲಿ ಇಡ್ತೀನಿ. ಹೆಂಗಂದ್ರೆ ಹೆಂಗಿಡೋದಲ್ಲ, ಶೃಂಗಾನ ಕರೆಕ್ಟ್ ಆಗಿ ಕೇಂದ್ರ ಬಿಂದುನಲ್ಲೇ ಇಡಬೇಕು. ಮತ್ತೆ ಈ ಎರಡು ಪಾಯಿಂಟ್ ಏನಿದೆಯೋ, ನಾ ಹೇಳ್ದಾಗೆ ಒಂದೊಂದು ಪಾಯಿಂಟ್ ಒಂದೊಂದು ಬಾಹುನ ರೆಪ್ರೆಸೆಂಟೇಟ್ ಮಾಡುತ್ತೆ. ಹಾಗಾದ್ರೆ ಈ ಸಿ ಅನ್ನೋ ಬಾಹು ಏನಿದೆಯೋ, ಬಿ ಸಿ ಅನ್ನೋದು, ಇದನ್ನ ನಾನು ವೈ ಝೆಡ್ ಮೇಲೆ ಇಡಬೇಕು. ನೋಡಿ, ಈ ಪಾಯಿಂಟ್ ನ ನಾನು ವೈ ಝೆಡ್ ಮೇಲೆ ಇಟ್ಟಾಗ ಎಕ್ಸ್ ಮತ್ತೆ ಎ ನ ನಡುವೆ ಇರೋ ವ್ಯತ್ಯಾಸ ಕಾಣುತ್ತೆ. ಇಲ್ಲಿ ನೋಡಿ, ಎಕ್ಸ್ ವೈ ಅನ್ನೋ ಬಾಹು ದೊಡ್ಡದಿದೆ, ಎ ಅನ್ನೋ ಪಾಯಿಂಟ್ ಇಲ್ಲಿರೋದ್ರಿಂದ ಎ ಬಿ ಅನ್ನೋ ಬಾಹು ಚಿಕ್ಕದಿದೆ. ಹಾಗಾಗಿ ಕೋನ ಎ ಬಿ ಸಿ ಅನ್ನೋದು ಎಕ್ಸ್ ವೈ ಝೆಡ್ ಗಿಂತ ಚಿಕ್ಕದ್ದು ಅಂತ ಹೇಳ್ಬೋದು. ಈಸಿ ಅನ್ಸ್ತಿಲ್ವಾ? ಇದರಿಂದ ನಾವು ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ಏನ್ ಆ ಪ್ರಶ್ನೆ ಅಂದ್ರೆ, ಪಿ ಒ ಕ್ಯೂ ಮತ್ತು ಪಿ ಒ ಆರ್ ಹೋಲಿಸಿ ಅಂತ. ಮೊದಲನೇದಾಗಿ ಇದನ್ನ ಬರ್ಕೊಳ್ಳೋಣ. ಪಿ ಒ ಕ್ಯೂ ಹೆಂಗಿರುತ್ತೆ ನೋಡಿ, ಪಿ ಒ ಕ್ಯೂ ಈ ರೀತಿ ಇದೆಯಾ. ಪಿ ಒ ಆರ್ ಹೆಂಗಿದೆ? ಹೌದು, ಪಿ ಒ ಆರ್ ಇಲ್ಲೇ ಇದೆ. ಕೋನ ಸೇಮ್ ಇದೆ ನೋಡಿ, ಎರಡು ಒಂದೇ ಕೋನ, ಬಾಹು ಮಾತ್ರ ವ್ಯತ್ಯಾಸ ಇದೆ. ಓ ಕ್ಯೂ ಅನ್ನೋ ಬಾಹು ದೊಡ್ಡದಿದೆ, ಓ ಆರ್ ಅನ್ನೋ ಬಾಹು ಚಿಕ್ಕದಿದೆ. ಹಾಗಾದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಒಂದೇ ಕೋನ ಬಾಹು ವ್ಯತ್ಯಾಸ ಇರೋದ್ರಿಂದ ಎರಡು ಕೋನ ಸೇಮ್ ಅನ್ಸಲ್ವಾ ಅಂದ್ರೆ ಹೌದು, ಎರಡೂ ಕೋನನು ಒಂದೇ. ಹಾಗಾಗಿ ಪಿ ಒ ಕ್ಯೂ ಪಿ ಒ ಆರ್ ಗೆ ಈಕ್ವಲ್ ಆಗಿದೆ. ಇದನ್ ಮಾಡಕ್ ನಾವು ಗ್ಲಾಸ್ ಶೀಟ್ ಬಳಸೋ ಅವಶ್ಯಕತೆ ಇಲ್ಲ, ಸೇಮ್ ಅಂತ ಗೊತ್ತಾಗುತ್ತೆ ನಮ್ಗೆ. ಇನ್ನೊಂದು ನೋಡೋಣ, ಪಿ ಒ ಕ್ಯೂ ಮತ್ತೆ ಎಸ್ ಒ ಟಿ. ಫಸ್ಟ್ ಏನ್ ಮಾಡ್ಬೇಕು, ಗ್ಲಾಸ್ ಶೀಟ್ ತಗೋಬೇಕು. ತಗೊಂಡು ಶೃಂಗಾನ ಕರೆಕ್ಟ್ ಆಗಿ ಕೂರಿಸ್ಬೇಕು. ಶೃಂಗಾನ ಕರೆಕ್ಟ್ ಆಗಿ ಕೂರಿಸ್ಬಿಟ್ಟು ನಾವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಎರಡು ಪಾಯಿಂಟ್ ಮಾಡ್ಕೋಬೇಕು. ಮಾಡ್ಕೊಂಡ ಪಿ ಒ ಕ್ಯೂ ಕಾಣಿಸ್ತಿದ್ಯಾ? ಪಿ ಒ ಕ್ಯೂ ಅಂತ ಹೇಳಿದಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನೇ ನಾನು ರೊಟೇಟ್ ಮಾಡ್ಕೊಂತೀನಿ. ಹೆಂಗೆ ಅಂದಾಗ, ಈ ಪಾಯಿಂಟ್ ನ ಎಸ್ ಒ ಟಿ ಮೇಲೆ ಕೂರಿಸ್ಕೋತೀನಿ. ಓ ಟಿ ಅನ್ನೋ ಬಾಹುದ ಮೇಲೆ ಒಂದು ಪಾಯಿಂಟ್ ಇದೆ, ಎಸ್ ಒ ಅನ್ನೋದು ಇಲ್ಲಿರೋದ್ರಿಂದ ಹೊರಗಡೆ ಇರುವ ಈ ಪಾಯಿಂಟ್ ಏನಾಗುತ್ತೆ, ಪಿ ಅಂತ ಆಗುತ್ತೆ. ಹಾಗಾದ್ರೆ ನೋಡಿದ ತಕ್ಷಣ ಹೇಳ್ಬೋದಲ್ವಾ, ಪಿ ಒ ಕ್ಯೂ ಅನ್ನೋದು ಎಸ್ ಒ ಟಿ ಗಿಂತ ದೊಡ್ಡದಾಗಿದೆ ಅಂತ. ಪಿ ಒ ಕ್ಯೂ ಅನ್ನೋದು ಎಸ್ ಒ ಟಿ ಗಿಂತ ದೊಡ್ಡದಾಗಿದೆ. ಈ ವಿಡಿಯೋದಲ್ಲೆಲ್ಲ ನಾವು ಸೂಪರ್ ಇಂಪೊಸಿಷನ್ ಬಳಸಿಲ್ಲ, ನಾವು ಒಂದು ಶೀಟ್ ನ ಬಳಸ್ಕೊಂಡೆ ನಾವು ಹೋಲಿಸಿದೀವಿ. ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಮುಂದಿನ ಕ್ಲಾಸಲ್ಲಿ ಯೂಸ್ ಮಾಡ್ತಾ ಹೋಗ್ಬೇಕು.